ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮಗೆ ಗೊತ್ತಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೆಡ್ಮಿ ನೋಟ್ 7 ಪ್ರೋ ಅನ್ಬಾಕ್ಸನ್ನು ಮಾಡೋಣ. ನಾನು 2 ದಿನ ಆಯಿತು ಇದು ಯೂಸ್ ಮಾಡೋಕ್ಕೆ. ಫ್ರೆಂಡ್ಸ್, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು 13ನೇ ತಾರೀಕು ಫ್ಲ್ಯಾಶ್ ಸೇಲ್ ಇತ್ತು. ಸೊ ಅದರಲ್ಲಿ ತೊಗೊಂಡಿರೋದು, ನಾನು ಮೊಬೈಲಲ್ಲೇ ಬುಕ್ ಮಾಡಿರೋದು. ಸೊ ನೀವೇನಾದರೂ ತೊಗೋಬೇಕು ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಬುಕ್ ಮಾಡಬೇಕು ಅಂತ ನಾನು ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೇನೆ. ಸೊ ಬೇಸಿಕ್ಕಾಗಿ 2 ಟ್ರಿಕ್ಕನ್ನು ನಾನು ಫಾಲೋ ಮಾಡಿದ್ದೆ. ಸೊ 2 ಟ್ರಿಕ್ ವರ್ಕ್ ಆಯಿತು, ಆದರೆ ಒಂದು ಯೂಸ್ ಮಾಡ್ಕೊಂಡು ನಾನು ಬೈ ಮಾಡಿದೆ. ಸೊ ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ. ಈ ವಿಡಿಯೋದಲ್ಲಿ ನಾನು ಬಾಕ್ಸಲ್ಲಿ ಏನೆಲ್ಲ ಸಿಗುತ್ತೆ, ಆದಮೇಲೆ ಇದು ವರ್ತಾ 14,000ಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ಮೊದಲನೇದಾಗಿ ನಾವು ಬಾಕ್ಸನ್ನು ಓಪನ್ ಮಾಡಿ ನೋಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿದ್ರೆ ಅದರಲ್ಲಿ ನಮಗೆ ಈ ರೀತಿ ಕಾಣುತ್ತೆ. ಸೊ ಇದರಲ್ಲಿ ನಮಗೊಂದು ಅವರು ಕವರನ್ನು ಕೊಡ್ತಾರೆ, ಕೇಸ್ ಕವರು. ಸೊ ಅದರಲ್ಲಿರುತ್ತೆ, ಈ ಬಾಕ್ಸಲ್ಲಿರುತ್ತೆ. ಸೊ ಈ ರೀತಿ ತೆಳ್ಳಗಿರುತ್ತೆ. ಅದೇ ತುಂಬ ಜನ ಮೊಬೈಲು ಕೈಯಲ್ಲಿ ಇಟ್ಕೊಂಡ್ರೆ ಜಾರುತ್ತಲ್ವ. ಸೊ ಅದನ್ನು ಜಾರಬಾರ್ದು ಅಂತ ಒಂದು ಲೈಟಾಗಿ ಇರುವಂಥ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಮಗೆ ಒಂದು ಪಿನ್ ಸಿಗುತ್ತೆ. ಸೊ ಅದು ಸಿಮ್ ಎಜೆಕ್ಟರ್ ಪಿನ್ ಅಂತ. ಸೊ ಅದು ಆ ರೀತಿ ಇರುತ್ತೆ. ಅದಾದ ನಂತರ ನಮಗೆ ಕೆಲವೊಂದು ಮ್ಯಾನ್ಯುವಲ್ ಸಿಗುತ್ತೆ, ಫೋನ್ ಮ್ಯಾನ್ಯುವಲ್ಸು ಇರುತ್ತೆ ಅದರಲ್ಲಿ. ಸೊ ಅದನ್ನು ಸೈಡಿಗಿಟ್ಟರೆ ನೆಕ್ಸ್ಟು ನಮಗೆ ಚಾರ್ಜರು ಮತ್ತು ಸೊ ಇದರಲ್ಲಿ ನಿಮಗೆ ಇದು ಜಸ್ಟ್ ಪ್ರೊಟೆಕ್ಷನ್ನು, ಅದು ಸುಮ್ಮನೆ ಮೊಬೈಲ್ ಮೇಲೆ ಇಟ್ಟಿರ್ತಾರೆ ಕವರ್ನ. ಸೊ ಅದರಲ್ಲಿ ನಿಮಗೆ ಅಡಾಪ್ಟರ್ ಸಿಗುತ್ತೆ. ಅಡಾಪ್ಟರ್ ಬಂದು ನಿಮಗೆ 2 ಆಂಪಿಯರು 5 ವೋಲ್ಟ್ಸು ಆಂಪಿಯರ್ ಇರುವಂಥ ಒಂದು ರೇಟಿಂಗ್ ಇರುವಂಥ ಒಂದು ಅಡಾಪ್ಟರ್ ಸಿಗುತ್ತೆ. ಆದಮೇಲೆ ಟೈಪ್ ಸಿ ಕೇಬಲ್, ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಸೊ ಟೈಪ್ ಸಿ ಕೇಬಲ್ ಅಂದರೆ ಮಾಮೂಲಾಗಿ ನೀವು ಹಳೆ ಮೊಬೈಲ್ಸನ್ನು ನೋಡಿದ್ರೆ ರೆಡ್ಮಿ ಮೊಬೈಲ್ಸಲ್ಲಿ, ಸೊ ಅದರಲ್ಲಿ ನಾರ್ಮಲ್ ಮೈಕ್ರೋ USB ಚಾರ್ಜರ್ ಇರುತ್ತೆ. ಇದರಲ್ಲಿ ಬೇರೆ ಥರ ಇದೆ. ಈಗ ಮೊಬೈಲು 48 ಮೆಗಾ ಪಿಕ್ಸೆಲ್ ಇದೆ. ಸೊ ಮೊಬೈಲ್ಗೆ ನಾನು ಎಕ್ಸ್ಟ್ರಾ ಕೇಸನ್ನು ಹಾಕಿದ್ದೀನಿ, ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದೀನಿ. ಸೊ ಇದ್ರ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡ್ತೀನಿ. ಆದಮೇಲೆ ಮೊಬೈಲ್ ನೀವು ಹಿಂದ್ಗಡೆ ನೋಡಿದ್ರೆ 2 ಸ್ಟಿಕ್ಕರ್ ಬರುತ್ತೆ. ಸೊ ಅದನ್ನು ನಾನು ತೆಗಿತೀನಿ ಸದ್ಯಕ್ಕೆ. ಸೊ ತೆಗೆದ್ರೆ ಈ ರೀತಿ ನಿಮಗೆ ಗ್ಲಾಸ್ ಫಿನಿಶ್ ಬರುತ್ತೆ. ಇದು ಗೊರಿಲ್ಲಾ ಗ್ಲಾಸ್ 5 ಫ್ರೆಂಡ್ಸ್. ಇದು ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಲ್ಲ. ನಾನು 2 ದಿನ ಆ್ಯಕ್ಚುಲಿ ಕೇಸ್ ಹಾಕಿ ಅಂದರೆ ಟೆಂಪರ್ಡ್ ಗ್ಲಾಸ್ ಹಾಕ್ಸಿರಲಿಲ್ಲ, ಹಂಗೆ ಯೂಸ್ ಮಾಡಿದ್ದೆ. ಯಾವುದೇ ರೀತಿ ಸ್ಕ್ರ್ಯಾಚಸ್ ಏನೂ ಬಂದಿಲ್ಲ. ಮೊಬೈಲ್ ತುಂಬ ಸೂಪರ್ ಫಾಸ್ಟ್ ಆಗಿದೆ. ಸೊ ಯಾವುದೇ ರೀತಿ ಹ್ಯಾಂಗ್ ಅಥವಾ ಏನು ಪ್ರಾಬ್ಲಮ್ ಏನೂ ಇಲ್ಲ. ಇದರಲ್ಲೊಂದು ಫೇಸ್ ರೆಕಗ್ನಿಷನ್ ಮತ್ತು ಫೇಸ್ ಅನ್ಲಾಕ್ ಮತ್ತು ಫಿಂಗರ್ ಪ್ರಿಂಟ್ ಎರಡೂ ಇದೆ. ಸೊ ಇದು ಬಂದು ಆ್ಯಂಡ್ರಾಯ್ಡ್ ವರ್ಷನ್ P ಅಂತ. ಸೊ Pಯಲ್ಲಿ ಬರುತ್ತೆ ಇದು. ಆದಮೇಲೆ ನನಗೆ ಯಾವುದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ ಇದುವರೆಗೂ. ಸೊ ಎಲ್ಲ ಅಪ್ ಟು ಡೇಟ್ ಆಗಿದೆ. ಆದಮೇಲೆ ಇದರಲ್ಲಿ ಫೋಟೋಸ್ ನೋಡಿದ್ರೆ ನೀವು ಫೋಟೋಸ್ ತುಂಬ ಚೆನ್ನಾಗಿ ಬರ್ತಿದೆ. ಸೊ 48 ಮೆಗಾ ಪಿಕ್ಸೆಲಲ್ಲಿ ತೆಗೆದಿದ್ದೀನಿ, ಮಾಮೂಲಿ AI ಕ್ಯಾಮೆರಾದಲ್ಲಿ ತೆಗೆದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೇನಾದರೂ ಬಡ್ಜೆಟಲ್ಲಿ ಕ್ಯಾಮ್ರಾ ಇರುವಂಥ ಒಂದು ಮೊಬೈಲ್ ತೊಗೋಬೇಕು ಅಂದರೆ ಈ ಮೊಬೈಲ್ ನೀವು ತೊಗೊಂಡ್ರೆ ಸಾಕು. ಆದಮೇಲೆ ಯಾವುದೇ ರೀತಿ ಹ್ಯಾಂಗ್ ಅಥವಾ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಈಗ ಬಂದರೆ ಇದರಲ್ಲಿ ಒಂದು ಆಪ್ಷನ್ ಇದೆ, ಫೇಸ್ ಅನ್ಲಾಕ್ ಅಂತ. ಸೊ ಅದನ್ನು ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಸೊ ಈಗ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಈಗ ಯಾವ ರೀತಿ ಫೇಸ್ ಅನ್ಲಾಕ್ ಆಗುತ್ತೆ ಅಂತ ನಿಮಗೆ ಸೊ ಫೇಸ್ ಅನ್ಲಾಕ್ ನೋಡಿ, ಈಗ ಆಯಿತು, ಅನ್ಲಾಕ್ ಆಯಿತು. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಫಸ್ಟ್ ಸ್ಕ್ರೀನನ್ನು ಆನ್ ಮಾಡ್ಕೋಬೇಕು. ಆದಮೇಲೆ ನಾವು ಫೇಸನ್ನು ನಾವು ಕ್ಯಾಮರಾಗೆ ಫೇಸ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅದೇನು ಅಂತಂದರೆ ವೇಕಪ್ ಆನ್ ರೈಸ್ ಅಂತ. ಈಗ ಮೊಬೈಲ್ ಕೆಳಗಿಟ್ಟಿರ್ತೀರ, ನೀವು ಕೈಯಲ್ಲಿ ತೊಗೊಂಡ ತಕ್ಷಣ ಅದು ಸ್ಕ್ರೀನ್ ಆನ್ ಆಗುತ್ತೆ. ಆದಮೇಲೆ ನೀವು ಫೇಸ್ಗೆ ಅದನ್ನು ಪಾಯಿಂಟ್ಔಟ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಸೊ ಅದು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತಂದರೆ ಡಿಸ್ಪ್ಲೇದಲ್ಲಿ ಹೋಗಿ ವೇಕಪ್ ಆನ್ ರೈಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ. ಸೊ ಅದನ್ನು ನಾನು ಆನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ. ರೈಸ್ ಟು ವೇಕಪ್ ಅಂತ ಇದೆ. ಸೊ ಅದನ್ನು ಈಗ ನೋಡಿ, ನಾನು ಇಲ್ಲಿ ಕೆಳಗಡೆ ಪ್ಲೇಸ್ ಮಾಡಿದ್ದೀನಿ ಮೊಬೈಲು. ಈಗ ಕೈಯಲ್ಲಿ ತಗೋತೀನಿ, ಸ್ಕ್ರೀನ್ ಆನ್ ಆಯ್ತು ನೋಡಿ. ಸೊ ಈ ರೀತಿ ಆದಮೇಲೆ ನೀವು ಫೇಸನ್ನು ನೀವು ಕ್ಯಾಮ್ರಾಗೆ ಫೇಸ್ ಮಾಡಿದ್ರೆ ಅದು ಅನ್ಲಾಕ್ ಆಗುತ್ತೆ. ಸೊ ಇದೇ ರೀತಿ ನೀವು ಯೂಸ್ ಮಾಡ್ಕೋಬೋದು ಆ ಫೀಚರ್ನ. ಅದ್ರ ಜೊತೆಗೆ ಫಿಂಗರ್ ಪ್ರಿಂಟ್ ಇರುವಂಥ ಒಂದು ಅನ್ಲಾಕು ಇದೆ. ಸೊ ಇದು ಬೇಸಿಕ್ಕಾಗಿ ಈಗ ನಾವು ಫೋನ್ ಯಾರು ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಫೋನ್ ಬಂದು ನಾನು ಮುಂಚೆ ನೋಟ್ 4 ಪ್ರೋ ಯೂಸ್ ಅಂದರೆ ಈಗ ನಾನು ನೋಟ್ 7 ಪ್ರೋನ ಯೂಸ್ ಮಾಡ್ತಿದ್ದೀನಿ. ರೆಡ್ಮಿ ನೋಟ್ 4ಅಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಕ್ಯಾಮರಾ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಎಲ್ಲಾದರೂ ಹೊರಗೆ ಹೋದಾಗ ಸಪೋಸ್ ಏನಾದರೂ ಫೋಟೋ ತೊಗೊಂಡ್ರೆ ಎಲ್ಲ ಚುಕ್ಕಿ ಆ ಥರ ಸ್ವಲ್ಪ ಜಾಸ್ತಿ ಡಿಸ್ಟೋರ್ಷನ್ಸ್ ಇರ್ತಾಯಿತ್ತು. ಆದಮೇಲೆ ಮೊಬೈಲ್ ಫೋಟೋ ಏನಾದರೂ ತೆಗ್ದಿರೋ ಫೋಟೋನ ಏನಾದರೂ ಝೂಮ್ ಮಾಡಿದ್ರೆ ಫುಲ್ ಒಂಥರ ಫೇಡ್ ಔಟ್ ಆಗಿರೋದು. ಸೊ ಅದಕ್ಕಂತೆ ನಾನು ಒಂದು ಕ್ಯಾಮರಾ ಇರುವಂಥ ಒಂದು ಫೋನನ್ನು ಹುಡುಕ್ತಾ ಇದ್ದೆ. ಈ ಫೋನ್ನ ನಾನು ರಿವ್ಯೂ ನೋಡಿದೆ. ಸೊ ಆನ್ಲೈನಲ್ಲಿ ರಿವ್ಯೂಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಆದಮೇಲೆ ನೀವೇನಾದರೂ ನಾನು ಇದನ್ನು ಯಾರು ತೊಗೋಬೇಕು ಅಂತ
ಫ್ಲಿಪ್ಕಾರ್ಟಲ್ಲಿ ಅವರು ತೋರಿಸ್ತಿರೋ ಪ್ರಕಾರ 2000 ಡಿಸ್ಕೌಂಟು ಅಂತ ತೋರಿಸ್ತಾರೆ. ಸೊ ಇದು 64GB 4GB ವೇರಿಯಂಟು. ಸೊ ನನಗೆ ವೇರಿಯಂಟ್ ಇದು. ಸೊ ಇದು ನನಗೆ ಬಂದು 14,000ಗೆ ಸಿಕ್ಕಿದೆ. ಈಗ ಸಪೋಸ್ ಇದನ್ನು ಯಾರು ತಗೋಬೇಕು ಮೊಬೈಲ್ ಅಂತಂದರೆ, ಈಗ ಸಪೋಸ್ ನೀವು ಬಡ್ಜೆಟ್ ಕಡಿಮೆ ಇದ್ದು ಆದಮೇಲೆ ಸೂಪರ್ ಫಾಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಮೊಬೈಲು, ಜೊತೆ ಕ್ಯಾಮ್ರಾನು ಚೆನ್ನಾಗಿರಬೇಕು ಅಂತಂದರೆ ಈ ಮೊಬೈಲ್ ಮಾತ್ರ ನೀವು ಮಿಸ್ ಮಾಡಬೇಡಿ. ಯಾಕೆ ಅಂದರೆ ಇದರಲ್ಲಿ ಎಲ್ಲ ಫೀಚರ್ಸ್ ಇದೆ. ನಾನು ಅದನ್ನು ನೋಡಿಕೊಂಡೇ ತೊಗೊಂಡಿರೋದು. ಇದನ್ನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ನನಗೆ ತುಂಬ ಇಷ್ಟ ಆಗಿದೆ ಫೋನು. ಆದಮೇಲೆ ತುಂಬ ರಿವ್ಯೂಸನ್ನು ನೋಡಿದೆ, ಹಾಗಾಗಿ ನನಗೆ ಈ ಮೊಬೈಲ್ ತೊಗೋಬೇಕು ಅಂತ ಅನಿಸ್ತು. ಅದು ರೀಸನ್ ಏನು ಅಂತಂದರೆ, ಕ್ಯಾಮ್ರಾ ಚೆನ್ನಾಗಿರಬೇಕು, ಜೊತೆಗೆ ಕಾಲ್ ಕ್ಲಾರಿಟಿ ಚೆನ್ನಾಗಿರಬೇಕು, ಆದಮೇಲೆ ಬ್ಯಾಟ್ರಿ ಚೆನ್ನಾಗಿರಬೇಕು. ಸೊ ಈ ರೀತಿ 3 ಆಪ್ಷನ್ ಬರುವಂಥ ಒಂದು ಫೋನ್ ಅಂತಂದರೆ ರೆಡ್ಮಿ ನೋಟ್ 7 Pro. ಅದಾದಮೇಲೆ ಇನ್ನೊಂದೇನು ಅಂದರೆ, ಈಗ ಬೇರೆ ಫೋನ್ಸ್ ಎಲ್ಲ ಹೇಗಿರುತ್ತೆ ಅಂತಂದರೆ, ಯೂಸ್ ಮಾಡ್ತಾ ಸ್ಲೋ ಆಗುತ್ತೆ. ನಾನು ರೆಡ್ಮಿ ನೋಟ್ 4 ಯೂಸ್ ಮಾಡ್ತಾ ಇದ್ನಲ್ವ, ಅದರಲ್ಲಿ ಯಾವುದೇ ರೀತಿ ಸ್ಲೋನೆಸ್ ಏನು ನಾನು ಅಬ್ಸರ್ವ್ ಮಾಡೇ ಇಲ್ಲ. ಹಾಗಾಗಿ ನಾನು ರೆಡ್ಮಿ ಫೋನ್ಸೇ ತೊಗೊಳ್ಳೋಣ ಅಂತ ಅಂದ್ಕೊಂಡು 7 Pro ತೊಗೊಂಡೆ. ನಿಮಗೂ ಇದೇ ರೀತಿ ರಿಕ್ವೈರ್ಮೆಂಟ್ಸ್ ಇದ್ದರೆ ನೀವು ಈ ಮೊಬೈಲನ್ನು ತಗೋಬೋದು. ಇದು ನೆಕ್ಸ್ಟ್ ಸೇಲ್ ಬಂದು ನಿಮಗೆ ಈ ಬುಧವಾರ ಇದೆ. ಸೊ ಈ ಬುಧವಾರ ಅಂತಂದರೆ 19ನೇ ತಾರೀಕು ಇರುತ್ತೆ, 19 ಇಲ್ಲ 20ನೇ ತಾರೀಕು ಇರುತ್ತೆ. ಸೊ ಅದನ್ನು ನೀವು ಫ್ಲಿಪ್ಕಾರ್ಟ್ ವೆಬ್ಸೈಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಟ್ರಿಕ್ ಬಂದು ನಾನು ಯಾವ ರೀತಿ ಬೈ ಮಾಡಿದೆ ಅಂದರೆ, ಮೊಬೈಲಲ್ಲೇ ಬೈ ಮಾಡಿರೋದು. ಸೊ ಆ ಟ್ರಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವ ರೀತಿ ಅದನ್ನು ಬೈ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಸಿಂಪಲ್ ಟ್ರಿಕ್ಕು, ಏನು ಕಷ್ಟವಾಗಿರುವಂಥ ಟ್ರಿಕ್ ಅಲ್ಲ. ಸೊ ಇದನ್ನು ನೀವು ಈಸಿಯಾಗಿ ಫಾಲೋ ಮಾಡ್ಬೋದು. 1-2 ಸ್ಟೆಪ್ಸ್ ಇದೆ, ಅದನ್ನು ನೀವು ಮುಂಚಿತವಾಗಿ ಮಾಡಿಕೊಂಡ್ರೆ ನಿಮಗೆ ತುಂಬ ಬೇಗ ನೀವು ಅದನ್ನು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಫ್ಲ್ಯಾಶ್ ಸೇಲ್ ಅಂತಂದರೆ 1 ನಿಮಿಷ 30 ಸೆಕೆಂಡ್ಸಲ್ಲೇ ಮೊಬೈಲ್ಸ್ ಖಾಲಿ ಆಗುತ್ತೆ. ಸೊ ಅದಕ್ಕಾಗಿ ಈ ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ನಿಮಗೆ ಬೇಗ ನೀವು 1 ಸೆಕೆಂಡ್ 2 ಸೆಕೆಂಡಲ್ಲೇ ತೊಗೊಬಿಡ್ಬೋದು. ಸೊ ಈ ಟ್ರಿಕ್ ಬಗ್ಗೆ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.